ವಾರಾಹಿ ನದಿ ನೀರು ಹಾಯಿಸುವ ಯೋಜನೆ 2.5 ದಶಕದಿಂದ ನಡೀತಾ ಇದೆ. ಎಡದಂಡೆ ಬಲದಂಡೆ ಕಾಮಗಾರಿಗಳು ಪೂರ್ಣಗೊಳ್ಳುವ ಮೊದಲೇ ಇದೀಗ ಏತ ನೀರಾವರಿ ಯೋಜನೆಗೆ ಕಾಂಗ್ರೆಸ್ ಮಾಜಿ ಶಾಸಕರು ತಡೆ ತಂದಿರೋ ಆರೋಪ ಎದುರಿಸ್ತಾ ಇದ್ದಾರೆ. ಈ ನಡುವೆ ಬೃಹತ್ ಪ್ರತಿಭಟನೆ ನಡೆದಿದೆ. ವಾರಾಹಿ ಯೋಜನೆಗೆ ನೂರಾರು ವಿಘ್ನ, ಪಕ್ಷಭೇದ ಮರೆತು ಒಂದಾದ ರೈತರು. ವಾರಾಹಿ ಉಡುಪಿ ಜಿಲ್ಲೆಯ ಜೀವನದಿ. ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವಂತಹ ಈ ನದಿ ವರ್ಷ ಪೂರ್ತಿ ಹರಿಯುತ್ತದೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಸಿದ್ದಾಪುರದ ಏತ ನೀರಾವರಿ ಯೋಜನೆ ವಿಚಾರದಲ್ಲಿ ಬಹುದೊಡ್ಡ ಚರ್ಚೆ ಆರಂಭವಾಗಿದೆ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಹುಟ್ಟುವಂತಹ ವಾರಾಹಿ ನದಿಗೆ ಸಿದ್ದಾಪುರ ಗ್ರಾಮದಲ್ಲಿ ಏತ ನೀರಾವರಿ ಯೋಜನೆ ಹಾಕಿಕೊಳ್ಳಲಾಗಿದೆ. ಈ ಮೂಲಕ ಸುತ್ತಮುತ್ತಲ 8 ಗ್ರಾಮಗಳಿಗೆ ನೀರು ಹಾಯಿಸುವುದು ಇದರ ಉದ್ದೇಶ. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿದು ಕಾಮಗಾರಿ ಶುರುವಾಗಿತ್ತು. ಬೈಂದೂರು ಕಾಂಗ್ರೆಸ್ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ತೆರೆಮರೆಯಲ್ಲಿ ಕಸರತ್ತು ನಡೆಸಿ ಇದಕ್ಕೆ ಸ್ಟೇ ತಂದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಪಶ್ಚಿಮ ಘಟ್ಟದಲ್ಲಿ ಮತ್ತು ಕರಾವಳಿ ಭಾಗದಲ್ಲಿ ಬೀಳುವಂತಹ ಮಳೆ ನೀರು ಸಮುದ್ರಕ್ಕೆ ಹೋಗುವುದನ್ನು ತಪ್ಪಿಸಲು ಸಿದ್ದಾಪುರ ಏತ ನೀರಾವರಿ ಯೋಜನೆ ಜಾರಿಗೆ ತರಲಾಗಿದೆ. ಇದರಿಂದಾಗಿ ರೈತರಿಗೆ ನೀರಿನ ಸಂಕಷ್ಟ ನಿವಾರಣೆಯಾಗಲಿದೆ ಎಂಬುದು ರೈತ ಸಂಘದ ಅಭಿಪ್ರಾಯ. ಈ ಎಲ್ಲಾ ವಿಚಾರಗಳನ್ನು ಇಟ್ಟುಕೊಂಡು ಜನಪ್ರತಿನಿಧಿಗಳು, ರೈತರು, ಸಾರ್ವಜನಿಕರು, ಗ್ರಾಮಸ್ಥರು, ಕಾಂಗ್ರೆಸ್ ನಾಯಕ ಪ್ರತಾಪ್ ಚಂದ್ರಶೆಟ್ಟಿ ಹಾಗೂ ಬಿಜೆಪಿ ಶಾಸಕ ಗುರುರಾಜ್ ಗಂಟಿಹೊಳೆ ನೇತೃತ್ವದಲ್ಲಿ ಪ್ರತಿಭಟನಾ ಸಭೆ ನಡೆಸಿ ಹಕ್ಕೊತ್ತಾಯ ಮಾಡಿದರು. ಹೋರಿಹಬ್ಬೆ ಡ್ಯಾಂ ಮೇಲ್ಭಾಗದಲ್ಲಿ ಜಾಕ್ವೆಲ್ ಅಳವಡಿಸುವುದು ಏತ ನೀರಾವರಿ ಯೋಜನೆಯ ಪ್ರಮುಖ ಭಾಗವಾಗಿದೆ. ಜಾಕ್ವೆಲ್ ನಿರ್ಮಾಣವಾದರೆ ಖಾಸಗಿ ವಿದ್ಯುತ್ ಘಟಕಕ್ಕೆ ಅಡ್ಡಿಯಾಗುತ್ತೆ ಅನ್ನೋದು ವೈಯಕ್ತಿಕ ಹಿತಾಸಕ್ತಿಯಾಗಿದೆ. ಖಾಸಗಿ ವ್ಯಕ್ತಿಯೊಬ್ಬರ ಲಾಬಿಗೆ ಮಣಿದು ಸರ್ಕಾರ ಏತ ನೀರಾವರಿ ಯೋಜನೆಗೆ ತಡೆ ಉಂಟು ಮಾಡಿದೆ ಅಂತ ರೈತರು ಗಂಭೀರ ಆರೋಪ ಮಾಡಿದ್ದಾರೆ. ಎಲ್ಲ ಸಂಘಟನೆಗಳ ಒಮ್ಮತ ಅಭಿಪ್ರಾಯದಿಂದ ಇಲ್ಲಿನ ರೈತರ ನೇತೃತ್ವ, ಅದಾದ್ಮೇಲೆ ರೈತ ಸಂಘದ ನೇತೃತ್ವದಲ್ಲಿ ಅದರ ಎಕ್ಸಿಕ್ಯೂಷನ್ಗೋಸ್ಕರ ಹೋರಾಟವನ್ನು ಇಟ್ಟುಕೊಂಡಿದ್ದಾರೆ. ಈ ಕಾಮಗಾರಿ ವಿಳಂಬ ಆಗಿದೆ. ಈಗ ನಮ್ಮ ಹೋರಾಟದ ಫಲವಾಗಿ ಒಂದಷ್ಟು ರೈತರ ಜಮೀನುಗಳು ನೀರು ಹೋಗ್ತಾ ಇದೆ. ಈಗ ಸಿದ್ದಾಪುರ ಏತ ನೀರಾವರಿ ಯೋಜನೆ ಡ್ಯಾಮ್ ಏನಿದೆ, ಹೋರಿಹಬ್ಬೆ ಡ್ಯಾಮ್ ಏನಿದೆ, ಅದರ ಮೇಲ್ಭಾಗದಿಂದ ನೀರು ಎತ್ತಿಕೊಂಡು 7 ಗ್ರಾಮಗಳಿಗೆ ನೀರು ಹೋಗ್ತಕ್ಕಂಥ ಕೆಲಸ ಆಗಬೇಕು. ಪ್ರತಿಭಟನಾ ಸಭೆ ಬಳಿಕ ಜಾಥಾ ನಡೆಸಿದಂತಹ ರೈತರು ವಾರಾಹಿ ಯೋಜನಾ ಕಚೇರಿಗೆ ಮುತ್ತಿಗೆ ಹಾಕಿದರು. ಸ್ಪಂದನೆ ಸಿಗದೇ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು. ಉಸ್ತುವಾರಿ ಸಚಿವರ ಮೂಲಕ ಸರ್ಕಾರಕ್ಕೆ ಸಮಸ್ಯೆಯನ್ನು ಮನವರಿಕೆ ಮಾಡುವುದಾಗಿ ಶಾಸಕರು ಹೇಳಿದ್ದಾರೆ. ಖಾಸಗಿ ಜಲ ವಿದ್ಯುತ್ ಘಟಕದ ಲಾಬಿಗೆ ಮಣಿಯಬಾರದು, ಹೀಗಂತ ಹಕ್ಕೊತ್ತಾಯ ಸಭೆಯಲ್ಲಿ ಸರ್ಕಾರದ ಮೇಲೆ ಒತ್ತಾಯವನ್ನು ಹೇರಲಾಗಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ವಾರಾಹಿ ನದಿ ನೀರು ಹಾಯಿಸುವ ಯೋಜನೆ 2.5 ದಶಕದಿಂದ ನಡೀತಾ ಇದೆ. ಎಡದಂಡೆ ಬಲದಂಡೆ ಕಾಮಗಾರಿಗಳು ಪೂರ್ಣಗೊಳ್ಳುವ ಮೊದಲೇ ಇದೀಗ ಏತ ನೀರಾವರಿ ಯೋಜನೆಗೆ ಕಾಂಗ್ರೆಸ್ ಮಾಜಿ ಶಾಸಕರು ತಡೆ ತಂದಿರೋ ಆರೋಪ ಎದುರಿಸ್ತಾ ಇದ್ದಾರೆ. ಈ ನಡುವೆ ಬೃಹತ್ ಪ್ರತಿಭಟನೆ ನಡೆದಿದೆ. ವಾರಾಹಿ ಯೋಜನೆಗೆ ನೂರಾರು ವಿಘ್ನ, ಪಕ್ಷಭೇದ ಮರೆತು ಒಂದಾದ ರೈತರು. ವಾರಾಹಿ ಉಡುಪಿ ಜಿಲ್ಲೆಯ ಜೀವನದಿ. ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವಂತಹ ಈ ನದಿ ವರ್ಷ ಪೂರ್ತಿ ಹರಿಯುತ್ತದೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಸಿದ್ದಾಪುರದ ಏತ ನೀರಾವರಿ ಯೋಜನೆ ವಿಚಾರದಲ್ಲಿ ಬಹುದೊಡ್ಡ ಚರ್ಚೆ ಆರಂಭವಾಗಿದೆ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಹುಟ್ಟುವಂತಹ ವಾರಾಹಿ ನದಿಗೆ ಸಿದ್ದಾಪುರ ಗ್ರಾಮದಲ್ಲಿ ಏತ ನೀರಾವರಿ ಯೋಜನೆ ಹಾಕಿಕೊಳ್ಳಲಾಗಿದೆ. ಈ ಮೂಲಕ ಸುತ್ತಮುತ್ತಲ 8 ಗ್ರಾಮಗಳಿಗೆ ನೀರು ಹಾಯಿಸುವುದು ಇದರ ಉದ್ದೇಶ. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿದು ಕಾಮಗಾರಿ ಶುರುವಾಗಿತ್ತು. ಬೈಂದೂರು ಕಾಂಗ್ರೆಸ್ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ತೆರೆಮರೆಯಲ್ಲಿ ಕಸರತ್ತು ನಡೆಸಿ ಇದಕ್ಕೆ ಸ್ಟೇ ತಂದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಪಶ್ಚಿಮ ಘಟ್ಟದಲ್ಲಿ ಮತ್ತು ಕರಾವಳಿ ಭಾಗದಲ್ಲಿ ಬೀಳುವಂತಹ ಮಳೆ ನೀರು ಸಮುದ್ರಕ್ಕೆ ಹೋಗುವುದನ್ನು ತಪ್ಪಿಸಲು ಸಿದ್ದಾಪುರ ಏತ ನೀರಾವರಿ ಯೋಜನೆ ಜಾರಿಗೆ ತರಲಾಗಿದೆ. ಇದರಿಂದಾಗಿ ರೈತರಿಗೆ ನೀರಿನ ಸಂಕಷ್ಟ ನಿವಾರಣೆಯಾಗಲಿದೆ ಎಂಬುದು ರೈತ ಸಂಘದ ಅಭಿಪ್ರಾಯ. ಈ ಎಲ್ಲಾ ವಿಚಾರಗಳನ್ನು ಇಟ್ಟುಕೊಂಡು ಜನಪ್ರತಿನಿಧಿಗಳು, ರೈತರು, ಸಾರ್ವಜನಿಕರು, ಗ್ರಾಮಸ್ಥರು, ಕಾಂಗ್ರೆಸ್ ನಾಯಕ ಪ್ರತಾಪ್ ಚಂದ್ರಶೆಟ್ಟಿ ಹಾಗೂ ಬಿಜೆಪಿ ಶಾಸಕ ಗುರುರಾಜ್ ಗಂಟಿಹೊಳೆ ನೇತೃತ್ವದಲ್ಲಿ ಪ್ರತಿಭಟನಾ ಸಭೆ ನಡೆಸಿ ಹಕ್ಕೊತ್ತಾಯ ಮಾಡಿದರು. ಹೋರಿಹಬ್ಬೆ ಡ್ಯಾಂ ಮೇಲ್ಭಾಗದಲ್ಲಿ ಜಾಕ್ವೆಲ್ ಅಳವಡಿಸುವುದು ಏತ ನೀರಾವರಿ ಯೋಜನೆಯ ಪ್ರಮುಖ ಭಾಗವಾಗಿದೆ. ಜಾಕ್ವೆಲ್ ನಿರ್ಮಾಣವಾದರೆ ಖಾಸಗಿ ವಿದ್ಯುತ್ ಘಟಕಕ್ಕೆ ಅಡ್ಡಿಯಾಗುತ್ತೆ ಅನ್ನೋದು ವೈಯಕ್ತಿಕ ಹಿತಾಸಕ್ತಿಯಾಗಿದೆ. ಖಾಸಗಿ ವ್ಯಕ್ತಿಯೊಬ್ಬರ ಲಾಬಿಗೆ ಮಣಿದು ಸರ್ಕಾರ ಏತ ನೀರಾವರಿ ಯೋಜನೆಗೆ ತಡೆ ಉಂಟು ಮಾಡಿದೆ ಅಂತ ರೈತರು ಗಂಭೀರ ಆರೋಪ ಮಾಡಿದ್ದಾರೆ.
ಎಲ್ಲ ಸಂಘಟನೆಗಳ ಒಮ್ಮತ ಅಭಿಪ್ರಾಯದಿಂದ ಇಲ್ಲಿನ ರೈತರ ನೇತೃತ್ವ ಅದಾದ್ಮೇಲೆ ರೈತ ಸಂಘದ ನೇತೃತ್ವದಲ್ಲಿ ಅದರ ಎಕ್ಸಿಕ್ಯೂಷನ್ಗೋಸ್ಕರ ಹೋರಾಟವನ್ನು ಇಟ್ಕೊಂಡಿದ್ದಾರೆ. ಈ ಕಾಮಗಾರಿ ವಿಳಂಬ ಆಗಿದೆ. ಈಗ ನಮ್ಮ ಹೋರಾಟದ ಫಲವಾಗಿ ಒಂದಷ್ಟು ರೈತರ ಜಮೀನುಗಳು ನೀರು ಹೋಗ್ತಾ ಇದೆ. ಈಗ ಸಿದ್ದಾಪುರ ಏತ ನೀರಾವರಿ ಯೋಜನೆ ಡ್ಯಾಮ್ ಏನಿದೆ, ಹೋರಿಯಬ್ಬೆ ಡ್ಯಾಮ್ ಏನಿದೆ, ಅದರ ಮೇಲ್ಭಾಗದಿಂದ ನೀರು ಎತ್ತಿಕೊಂಡು 7 ಗ್ರಾಮಗಳಿಗೆ ನೀರು ಹೋಗ್ತಕ್ಕಂಥ ಕೆಲಸ ಆಗಬೇಕು. ಪ್ರತಿಭಟನಾ ಸಭೆ ಬಳಿಕ ಜಾಥಾ ನಡೆಸಿದಂತಹ ರೈತರು ವಾರಾಹಿ ಯೋಜನಾ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಸ್ಪಂದನೆ ಸಿಗದೇ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು. ಉಸ್ತುವಾರಿ ಸಚಿವರ ಮೂಲಕ ಸರ್ಕಾರಕ್ಕೆ ಸಮಸ್ಯೆಯನ್ನು ಮನವರಿಕೆ ಮಾಡುವುದಾಗಿ ಶಾಸಕರು ಹೇಳಿದ್ದಾರೆ. ಖಾಸಗಿ ಜಲ ವಿದ್ಯುತ್ ಘಟಕದ ಲಾಬಿಗೆ ಮಣಿಯಬಾರದು, ಹೀಗಂತ ಹಕ್ಕೊತ್ತಾಯ ಸಭೆಯಲ್ಲಿ ಸರ್ಕಾರದ ಮೇಲೆ ಒತ್ತಾಯವನ್ನು ಹೇರಲಾಗಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ವಾರಾಹಿ ನದಿ ನೀರು ಹಾಯಿಸುವ ಯೋಜನೆ 2.5 ದಶಕದಿಂದ ನಡೀತಾ ಇದೆ. ಎಡದಂಡೆ ಬಲದಂಡೆ ಕಾಮಗಾರಿಗಳು ಪೂರ್ಣಗೊಳ್ಳುವ ಮೊದಲೇ ಇದೀಗ ಏತ ನೀರಾವರಿ ಯೋಜನೆಗೆ ಕಾಂಗ್ರೆಸ್ ಮಾಜಿ ಶಾಸಕರು ತಡೆ ತಂದಿರೋ ಆರೋಪ ಎದುರಿಸ್ತಾ ಇದ್ದಾರೆ. ಈ ನಡುವೆ ಬೃಹತ್ ಪ್ರತಿಭಟನೆ ನಡೆದಿದೆ. ವಾರಾಹಿ ಯೋಜನೆಗೆ ನೂರಾರು ವಿಘ್ನ, ಪಕ್ಷಭೇದ ಮರೆತು ಒಂದಾದ ರೈತರು. ವಾರಾಹಿ ಉಡುಪಿ ಜಿಲ್ಲೆಯ ಜೀವನದಿ. ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವಂತಹ ಈ ನದಿ ವರ್ಷ ಪೂರ್ತಿ ಹರಿಯುತ್ತದೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಸಿದ್ದಾಪುರದ ಏತ ನೀರಾವರಿ ಯೋಜನೆ ವಿಚಾರದಲ್ಲಿ ಬಹುದೊಡ್ಡ ಚರ್ಚೆ ಆರಂಭವಾಗಿದೆ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಹುಟ್ಟುವಂತಹ ವಾರಾಹಿ ನದಿಗೆ ಸಿದ್ದಾಪುರ ಗ್ರಾಮದಲ್ಲಿ ಏತ ನೀರಾವರಿ ಯೋಜನೆ ಹಾಕಿಕೊಳ್ಳಲಾಗಿದೆ. ಈ ಮೂಲಕ ಸುತ್ತಮುತ್ತಲ 8 ಗ್ರಾಮಗಳಿಗೆ ನೀರು ಹಾಯಿಸುವುದು ಇದರ ಉದ್ದೇಶ. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿದು ಕಾಮಗಾರಿ ಶುರುವಾಗಿತ್ತು. ಬೈಂದೂರು ಕಾಂಗ್ರೆಸ್ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ತೆರೆಮರೆಯಲ್ಲಿ ಕಸರತ್ತು ನಡೆಸಿ ಇದಕ್ಕೆ ಸ್ಟೇ ತಂದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಪಶ್ಚಿಮ ಘಟ್ಟದಲ್ಲಿ ಮತ್ತು ಕರಾವಳಿ ಭಾಗದಲ್ಲಿ ಬೀಳುವಂತಹ ಮಳೆ ನೀರು ಸಮುದ್ರಕ್ಕೆ ಹೋಗುವುದನ್ನು ತಪ್ಪಿಸಲು ಸಿದ್ದಾಪುರ ಏತ ನೀರಾವರಿ ಯೋಜನೆ ಜಾರಿಗೆ ತರಲಾಗಿದೆ. ಇದರಿಂದಾಗಿ ರೈತರಿಗೆ ನೀರಿನ ಸಂಕಷ್ಟ ನಿವಾರಣೆಯಾಗಲಿದೆ ಎಂಬುದು ರೈತ ಸಂಘದ ಅಭಿಪ್ರಾಯ. ಈ ಎಲ್ಲಾ ವಿಚಾರಗಳನ್ನು ಇಟ್ಟುಕೊಂಡು ಜನಪ್ರತಿನಿಧಿಗಳು, ರೈತರು, ಸಾರ್ವಜನಿಕರು, ಗ್ರಾಮಸ್ಥರು, ಕಾಂಗ್ರೆಸ್ ನಾಯಕ ಪ್ರತಾಪ್ ಚಂದ್ರಶೆಟ್ಟಿ ಹಾಗೂ ಬಿಜೆಪಿ ಶಾಸಕ ಗುರುರಾಜ್ ಗಂಟಿಹೊಳೆ ನೇತೃತ್ವದಲ್ಲಿ ಪ್ರತಿಭಟನಾ ಸಭೆ ನಡೆಸಿ ಹಕ್ಕೊತ್ತಾಯ ಮಾಡಿದರು. ಹೋರಿಹಬ್ಬೆ ಡ್ಯಾಂ ಮೇಲ್ಭಾಗದಲ್ಲಿ ಜಾಕ್ವೆಲ್ ಅಳವಡಿಸುವುದು ಏತ ನೀರಾವರಿ ಯೋಜನೆಯ ಪ್ರಮುಖ ಭಾಗವಾಗಿದೆ. ಜಾಕ್ವೆಲ್ ನಿರ್ಮಾಣವಾದರೆ ಖಾಸಗಿ ವಿದ್ಯುತ್ ಘಟಕಕ್ಕೆ ಅಡ್ಡಿಯಾಗುತ್ತೆ ಅನ್ನೋದು ವೈಯಕ್ತಿಕ ಹಿತಾಸಕ್ತಿಯಾಗಿದೆ. ಖಾಸಗಿ ವ್ಯಕ್ತಿಯೊಬ್ಬರ ಲಾಬಿಗೆ ಮಣಿದು ಸರ್ಕಾರ ಏತ ನೀರಾವರಿ ಯೋಜನೆಗೆ ತಡೆ ಉಂಟು ಮಾಡಿದೆ ಅಂತ ರೈತರು ಗಂಭೀರ ಆರೋಪ ಮಾಡಿದ್ದಾರೆ. ಎಲ್ಲ ಸಂಘಟನೆಗಳ ಒಮ್ಮತ ಅಭಿಪ್ರಾಯದಿಂದ ಇಲ್ಲಿನ ರೈತರ ನೇತೃತ್ವ ಅದಾದ್ಮೇಲೆ ರೈತ ಸಂಘದ ನೇತೃತ್ವದಲ್ಲಿ ಅದರ ಎಕ್ಸಿಕ್ಯೂಷನ್ಗೋಸ್ಕರ ಹೋರಾಟವನ್ನು ಇಟ್ಕೊಂಡಿದ್ದಾರೆ. ಈ ಕಾಮಗಾರಿ ವಿಳಂಬ ಆಗಿದೆ. ಈಗ ನಮ್ಮ ಹೋರಾಟದ ಫಲವಾಗಿ ಒಂದಷ್ಟು ರೈತರ ಜಮೀನುಗಳು ನೀರು ಹೋಗ್ತಾ ಇದೆ. ಈಗ ಸಿದ್ದಾಪುರ ಏತ ನೀರಾವರಿ ಯೋಜನೆ ಡ್ಯಾಮ್ ಏನಿದೆ, ಹೋರಿಯಬ್ಬೆ ಡ್ಯಾಮ್ ಏನಿದೆ, ಅದರ ಮೇಲ್ಭಾಗದಿಂದ ನೀರು ಎತ್ತಿಕೊಂಡು 7 ಗ್ರಾಮಗಳಿಗೆ ನೀರು ಹೋಗ್ತಕ್ಕಂಥ ಕೆಲಸ ಆಗಬೇಕು. ಪ್ರತಿಭಟನಾ ಸಭೆ ಬಳಿಕ ಜಾಥಾ ನಡೆಸಿದಂತಹ ರೈತರು ವಾರಾಹಿ ಯೋಜನಾ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಸ್ಪಂದನೆ ಸಿಗದೇ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು. ಉಸ್ತುವಾರಿ ಸಚಿವರ ಮೂಲಕ ಸರ್ಕಾರಕ್ಕೆ ಸಮಸ್ಯೆಯನ್ನು ಮನವರಿಕೆ ಮಾಡುವುದಾಗಿ ಶಾಸಕರು ಹೇಳಿದ್ದಾರೆ. ಖಾಸಗಿ ಜಲ ವಿದ್ಯುತ್ ಘಟಕದ ಲಾಬಿಗೆ ಮಣಿಯಬಾರದು, ಹೀಗಂತ ಹಕ್ಕೊತ್ತಾಯ ಸಭೆಯಲ್ಲಿ ಸರ್ಕಾರದ ಮೇಲೆ ಒತ್ತಾಯವನ್ನು ಹೇರಲಾಗಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.